ಹಲೋ ಟ್ರೈನೀಸ್, ನೀವು ಥಿಯರಿ ಸಬ್ಜೆಕ್ಟ್ಗಾಗಿ ಲೆಸನ್ ಪ್ಲಾನ್ ತಯಾರಿಸೋದು ಕಲ್ತ್ಕೊಂಡಾಯ್ತು. ಈಗ ಪ್ರಾಕ್ಟಿಕಲ್ ಸ್ಕಿಲ್ಗಾಗಿ ಡೆಮಾನ್ಸ್ಟ್ರೇಷನ್ ಪ್ಲಾನ್ ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್ ಈ ಸೆಷನ್ ನಂತರ ನೀವು ಏನ್ ಕಲಿತೀರಾ ಅಂತ ನೋಡೋಣ. ಡೆಮೋ ಪ್ಲಾನ್ನ ಡಿಫೈನ್ ಮಾಡೋದು, ಡೆಮೋ ಪ್ಲಾನ್ ಮಾಡೋದಕ್ಕೆ ಸ್ಟೆಪ್ಸ್, ಡೆಮೋ ಪ್ಲಾನ್ ತಯಾರಿಸೋದು. ಬನ್ನಿ ಆರಂಭಿಸೋಣ. ಡೆಫಿನಿಷನ್ ಆಫ್ ಎ ಡೆಮಾನ್ಸ್ಟ್ರೇಷನ್ ಪ್ಲಾನ್. ಡೆಮಾನ್ಸ್ಟ್ರೇಷನ್ ಪ್ಲಾನ್ ಅನ್ನೋದು ಒಂದು ಇನ್ಸ್ಟ್ರಕ್ಟರ್ ಒಂದು ಸಬ್ಜೆಕ್ಟ್ ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಪ್ರಾಕ್ಟಿಕಲ್ ಲೆಸನ್, ಆಮೇಲೆ ಅದನ್ನ ಕಲಿಸ್ಕೊಡುವಂತ ಸ್ಪೆಸಿಫಿಕ್ ಟೈಮ್ ಇರತ್ತೆ. ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗಾಗಿ ಈ ಡೆಮಾನ್ಸ್ಟ್ರೇಷನ್ ಪದ್ಧತಿನ ಅವರು ರೆಡಿ ಮಾಡ್ತಾರೆ. ಅದರಲ್ಲಿ ಒಂದು ಪ್ರಾಕ್ಟಿಕಲ್ ಲೆಸನ್, ಆಮೇಲೆ ಸ್ಪೆಸಿಫಿಕ್ ಡ್ಯೂರೇಷನ್ ಆಫ್ ಟೈಮ್ ಇರತ್ತೆ. ಡೆಮೋ ಪ್ಲಾನ್ನ ನೀವು 4 ಭಾಗದಲ್ಲಿ ಡಿವೈಡ್ ಮಾಡ್ಬೋದು. ಪ್ರಿಪರೇಷನ್ ಸ್ಟೆಪ್, ಡೆಮಾನ್ಸ್ಟ್ರೇಷನ್ ಆರ್ ಪ್ರೆಸೆಂಟೇಷನ್ ಸ್ಟೆಪ್, ಇಮಿಟೇಷನ್ ಆರ್ ಅಪ್ಲಿಕೇಶನ್ ಸ್ಟೆಪ್, ಪ್ರಾಕ್ಟೀಸ್ ಆರ್ ಎವ್ಯಾಲ್ಯೂಯೇಷನ್. ಇದೆಲ್ಲವೂ ಟೆಸ್ಟ್ಗೆ ಉಪಯೋಗವಾಗತ್ತೆ. ಬನ್ನಿ ನಾವು ಡೆಮೋ ಪ್ಲಾನ್ನ ನೋಡೋಣ. ಅದೇ ತರ ಪ್ರಿಪರೇಷನ್ ಸ್ಟೆಪ್ನ ಡೀಟೇಲ್ ಆಗಿ ನೋಡೋಣ. ಮೊದಲನೇದು ಪ್ರಿಪರೇಷನ್. ಇದು ಯಾವಾಗ್ಲೂ ಸ್ಕಿಲ್ ಮೇಲೆ ಡಿಪೆಂಡ್ ಆಗತ್ತೆ. ನಿಮ್ ಪ್ರೆಸೆಂಟೇಷನ್ನಲ್ಲಿ 30 ಮಿನಿಟ್ಸ್ಗೆ ಮೇಲೆ ಟೈಮ್ ತಗೋಬಾರದು. ನಾವೀಗ ನೆಕ್ಸ್ಟ್ ನೋಡೋದು, ಒಂದು ಮುಖ್ಯವಾದ ಸಬ್ಜೆಕ್ಟ್ನ ನಾವು ತಗೊಂಡಿದ್ದಾಗ ಅದರ ಉದ್ದೇಶ ಯಾವತ್ತೂ ಒಂದೇ ಒಂದಾಗಿರ್ಬೇಕು. ಆದ್ರೆ ಅಡಿಷನಲ್ ಆಗಿ ಕೆಲವೊಂದು ವಿಷಯಗಳು ಕೂಡ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟದಿದ್ರೆ ತಪ್ಪಿಲ್ಲ. ಈಗ ನೋಡೋದು ಟೂಲ್ಸ್ ಅಂಡ್ ಅದರ್ ರಿಕ್ವೈರ್ಮೆಂಟ್ಸ್. ಪ್ರೆಸೆಂಟೇಷನ್ ಮಾಡೋದ್ರಕ್ಕೆ ರಾ ಮೆಟೀರಿಯಲ್ಸ್, ಟೂಲ್ಸ್, ಎಕ್ವಿಪ್ಮೆಂಟ್ಸ್, ಮೆಷರಿಂಗ್ ಆರ್ ಚೆಕಿಂಗ್ ಇನ್ಸ್ಟ್ರೂಮೆಂಟ್ಸ್ ತರದ ವಿಷಯಗಳು ಇಲ್ಲಿ ಸೂಕ್ಷ್ಮವಾಗಿ ಬರ್ದಿರತ್ತೆ. ಯಾಕಂದ್ರೆ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಇದೆಲ್ಲವೂ ನೀವು ರೆಡಿಯಾಗಿಟ್ಕೊಳ್ಳೋದು ತುಂಬಾ ಒಳ್ಳೇದು. ಸರಿಯಾದ ಡೀಟೇಲ್ಸ್ ಕೊಡೋದ್ರಕ್ಕಾಗಿ ಬೇಕಾದ ಟೂಲ್ಸ್ ಇರ್ಲೇಬೇಕು. ಆಮೇಲೆ ಒಂದೊಂದು ವಿಷಯವನ್ನು ನೀವು ಡೀಟೇಲ್ಡ್ ಆಗಿ ಅರ್ಥ ಆಗುವ ತರ ನೀವು ಅರ್ಥ ಮಾಡ್ಬೇಕು. ಆಮೇಲೆ ಇಂಟ್ರೊಡಕ್ಷನ್. ಡೆಮಾನ್ಸ್ಟ್ರೇಷನ್ನ ಸ್ಟಾರ್ಟ್ ಮಾಡೋಕೆ ಮುಂಚೆ ಟ್ರೈನೀಸ್ ಹತ್ರ ಅದ್ರ ಬಗ್ಗೆ ನೀವು ಮಾತಾಡ್ಬೇಕು. ಪ್ರಿಪರೇಷನ್ಗಾಗಿ ಅವರನ್ನ ನೀವು ರೆಡಿ ಮಾಡ್ಬೇಕು. ಸ್ಕಿಲ್ನ ಮುಖ್ಯತ್ವವನ್ನು ನೀವು ಅವರಿಗೆ ಅರ್ಥ ಮಾಡೋ ತರ ಹೇಳ್ಬೇಕು. ಇದು ಬೇರೆ ಸ್ಕಿಲ್ಸ್ ಜೊತೆ ಹೇಗೆ ರಿಲೇಟ್ ಆಗಿರತ್ತೆ ಅನ್ನೋದನ್ನ ಅವರಿಗೆ ಹೇಳ್ಬೇಕು. ಇಲ್ಲಿ ಎಲ್ಲ ವಿಧವಾದ ಇನ್ಫಾರ್ಮೇಶನ್ಸ್ ಟ್ರೈನೀಸ್ಗೆ ಕಲ್ತ್ಕೊಳ್ಳೋಕ್ಕಾಗಿ ಒಂದು ಉತ್ಸಾಹವನ್ನು ಕೊಡತ್ತೆ. ಸರಿ, ಡೆಮಾನ್ಸ್ಟ್ರೇಷನ್ ಸ್ಟೆಪ್ನ ಡೀಟೇಲ್ಡ್ ಆಗಿ ನೋಡೋಣ. ಎರಡನೇ ಸ್ಟೆಪ್, ಡೆಮಾನ್ಸ್ಟ್ರೇಷನ್ ಆರ್ ಪ್ರೆಸೆಂಟೇಷನ್ ಪ್ರೊಸೀಜರ್. ಪ್ರೆಸೆಂಟೇಷನ್ಗೆ ನೀವು ರೆಡಿ ಆಗುವಾಗ, ಅಂದ್ರೆ ನೀವು ಆಕ್ಚುಯಲ್ ಆಗಿ ಏನ್ ಮಾಡ್ಬೇಕಂತ ಇದ್ದೀರೋ ಅದಲ್ಲಿ ನೀವು ಬರ್ದ್ಕೋಬೇಕು. ಇನ್ಫಾರ್ಮೇಶನ್ ಪಾಯಿಂಟ್ಸ್ ಆರ್ ಸೇಫ್ಟಿ ಪ್ರಿಕಾಷನ್ಸ್. ಈ ಸಬ್ಜೆಕ್ಟ್ನ ಕಲಿಸುವಾಗ ನೆಗೆಟಿವಿಟಿಯನ್ನು ನೋಡ್ಬೇಕು. ಇನ್ಫಾರ್ಮೇಶನ್ಸ್ ಕೊಡ್ಬೇಕು. ಅಂದ್ರೆ ಯಾಕೆ, ಯಾವುದು ಅಥವಾ ಹೇಗೆ ಇದನ್ನು ಹೇಳ್ಬೇಕು, ಆಮೇಲೆ ತೋರ್ಸ್ಬೇಕು. ಆಮೇಲೆ ಯಾವ್ಯಾವ ಸೇಫ್ಟಿ ಮೆಷರ್ಸ್ನ ಯಾವ ಸಮಯದಲ್ಲಿ ತಗೊಳ್ಬೇಕೋ ಕ್ಯಾಚ್ವರ್ಡ್ಸ್ ಅಥವಾ ಕೀವರ್ಡ್ಸ್ ಮೂಲಕ ಯೂಸ್ ಮಾಡೋ ತರ ಬರ್ದಿರತ್ತೆ. ಕ್ವೆಶ್ಚನ್ಸ್, ಅಟೆನ್ಷನ್ ಕೊಡೋಕೆ ಅಥವಾ ಯೋಚನೆ ಬೆಳ್ಸೋಕೆ ಅಥವಾ ಗೊತ್ತಿದ್ದ ಇನ್ಫಾರ್ಮೇಶನ್ ರೀಕಾಲ್ ಮಾಡಕ್ಕೆ, ಅದರ ಸಂದೇಹಗಳನ್ನೆಲ್ಲ ರೀಕಾಲ್ ಮಾಡ್ಕೊಳಕ್ಕೆ ಸುಮಾರು ಕ್ವಶನ್ಸ್ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು. ಈಗ ಇಮಿಟೇಷನ್ ಸ್ಟೆಪ್ನ ಡೀಟೇಲ್ಡ್ ಆಗಿ ನೋಡೋಣ. ಮೂರನೇ ಸ್ಟೆಪ್, ಇಮಿಟೇಷನ್ ಆರ್ ಅಪ್ಲಿಕೇಶನ್. ಡೆಮಾನ್ಸ್ಟ್ರೇಷನ್ ಮುಗ್ದ ನಂತರ ಟ್ರೈನೀಸ್ಗೆ ಆಪರ್ಚುನಿಟಿ ಕೊಡ್ಬೇಕು. ಅವ್ರವರ ಪ್ರತಿಭೆನ ಸ್ವಂತವಾಗಿ ತೋರ್ಸ್ಬೇಕು. ಅದೇ ತರ ಇನ್ಸ್ಟ್ರಕ್ಟರ್ ಕೂಡ ಅವರಿಗೆ ಸರಿಯಾಗಿ ಗೈಡೆನ್ಸ್ ಕೊಟ್ಟು ಬೇಗ ಕಲ್ತ್ಕೊಳ್ಳೋ ತರ ಮಾಡ್ಬೇಕು. ಅವ್ರು ಮಾಡುವಂತ ಮಿಸ್ಟೇಕ್ ಇನ್ಸ್ಟ್ರಕ್ಟರ್ ನೋಡಿದ್ರೆ ಅವರಿಗೆ ಅಲ್ಲಿಯೇ ರೆಕ್ಟಿಫೈ ಮಾಡ್ಬೇಕು. ಸಮರಿ, ಇದನ್ನೇ ಪರ್ಫಾರ್ಮೆನ್ಸ್ ಆಫ್ ದ ಸ್ಕಿಲ್ ಅಂತ ಅಂತಾರೆ. ಮುಖ್ಯವಾದಂತ ಇನ್ಫಾರ್ಮೇಶನ್ ಆರ್ ಸೇಫ್ಟಿ ಪ್ರಿಕಾಷನ್ ಇವೆಲ್ಲವನ್ನು ಹೇಳ್ಕೊಡ್ತಾರೆ. ಇದನ್ ಹಾಕಿ ಕೂಡ ತೋರಿಸ್ತಾರೆ. ಸರಿ, ಈಗ ಪ್ರಾಕ್ಟೀಸ್ ಸ್ಟೆಪ್ನ ಡೀಟೇಲ್ಡ್ ಆಗಿ ನೋಡೋಣ. ನಾಲ್ಕನೇದು, ಪ್ರಾಕ್ಟೀಸ್ ಆರ್ ಎವ್ಯಾಲ್ಯೂಯೇಷನ್ ಟೆಸ್ಟ್. ಈ ಸ್ಟೆಪ್ನಲ್ಲಿ ಇನ್ಸ್ಟ್ರಕ್ಟರ್ ಟ್ರೈನೀಸ್ಗೆ ಅವ್ರು ಕಲ್ತ್ಕೊಂಡಂತ ವಿಷಯವನ್ನು ಪ್ರಾಕ್ಟಿಕಲ್ ಆಗಿ ಮಾಡೋ ಚಾನ್ಸ್ ಕೊಡ್ತಾರೆ. ಆಗ್ಲೇ ಅವರು ಸೇಫ್ಟಿ ಮೆಷರ್ಮೆಂಟ್ಸ್ನ ತಗೊಂಡು ಸರಿಯಾಗಿ ಕೊಟ್ಟ ಕೆಲಸವನ್ನು ಪೂರ್ತಿಯಾಗಿ ಮಾಡ್ತಾರೆ. ಅದರಲ್ಲಿ ಎಕ್ಸ್ಪರ್ಟ್ ಆಗಿ ಕೂಡ ಆಡ್ತಾರೆ. ಅವರ ಸ್ಪೀಡ್ ಅನ್ನು ಕೂಡ ಇನ್ಕ್ರೀಸ್ ಮಾಡ್ಕೋಬೇಕು. ಈ ಸ್ಟೆಪ್ನಲ್ಲಿ ಒಂದು ಟ್ರೈನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇನ್ಸ್ಟ್ರಕ್ಟರ್ ಪ್ರೈಸ್ ಮಾಡ್ಬೇಕು. ನೆಕ್ಸ್ಟ್, ಸ್ಕಿಲ್. ಈಗ ನೀವು ಕಲ್ತ್ಕೊಂಡಂತ ವಿಷಯವನ್ನು ಒಂದು ಟೈಟಲ್ ಆಗಿ ಬರ್ಕೋಬೇಕು. ಟ್ರೇಡ್ನ ಬಗ್ಗೆ ನೀವು ಬರಿಬೇಕು. ಡೇಟ್, ಡೆಮೋ ಪ್ಲಾನ್ ರೆಡಿ ಮಾಡಿದ ಡೇಟ್ ಅನ್ನ ಬರಿಬೇಕು. ಡೆಮೋ ನಂಬರ್ ಸಿಲೆಬಸ್ ಮೇಲೆ ರೆಫರ್ ಆಗಿರ್ಬೇಕು. ಮಾಡ್ಯೂಲ್ ಅಥವಾ ಯೂನಿಟ್ ಸಿಲೆಬಸ್ಗೆ ರೆಫರ್ ಮಾಡಿ. ಟೈಮ್, ಡೆಮೋಗಾಗಿ ಬೇಕಾಗುವಂತ ಸಮಯ. ಒಂದು, ಪ್ರಿಪರೇಷನ್ ಸ್ಕಿಲ್, ನೀವು ಡೆಮಾನ್ಸ್ಟ್ರೇಷನ್ ಮಾಡ್ಬೇಕಾದಂತ ಟಾಪಿಕ್. ಅದರ ಉದ್ದೇಶ. ಸ್ಕಿಲ್ ಅಂಡ್ ಡೆಮಾನ್ಸ್ಟ್ರೇಷನ್ ಮಾಡಿದ ನಂತರ ಟ್ರೈನೀಸ್ ಕೆಲವೊಂದು ವಿಷಯ ಕಲ್ತ್ಕೋತಾರೆ.
ಕಲ್ತ್ಕೊಂಡಂತ ವಿಷಯವನ್ನು ಅವ್ರು ನಿಮ್ಮತ್ರ ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ. ಆಬ್ಜೆಕ್ಟಿವ್ಸ್‌ನ ನೀವು ಈ ತರ ಎಲ್ಲ ಬರಿಬಾರದು. 1. ವಾಟ್ ಈಸ್ ಓಮ್ಸ್ ಲಾ? 2ನೇದು ದ ವೆರಿಫಿಕೇಶನ್ ಆಫ್ ಓಮ್ಸ್ ಲಾ ಎಕ್ಸೆಟ್ರಾ. ಮೆಷರಬಲ್ ಆಗಿ ಸ್ಟಾರ್ಟ್ ಮಾಡಿ ನೀವೆಲ್ಲ ವಿಷಯವನ್ನು ಕ್ಲಿಯರ್ ಆಗಿ ಬರಿಬೇಕು. ಟೂಲ್ಸ್ ಅಂಡ್ ಅದರ್ ರಿಕ್ವೈರ್ಮೆಂಟ್ಸ್. ಡೆಮಾನ್ಸ್ಟ್ರೇಷನ್‌ಗೆ ಬೇಕಾದಂತ ಮೆಟೀರಿಯಲ್ಸ್, ಟೂಲ್ಸ್ ಆಮೇಲೆ ಎಕ್ವಿಪ್ಮೆಂಟ್ಸ್ ಬೇಕಾದಂತದ್ದು ಎಲ್ಲವೂ ಇರಬೇಕು. ಇಂಟ್ರೊಡಕ್ಷನ್, ರಿವ್ಯೂ. ಟ್ರೈನೀಸ್ ಹಿಸ್ಟೋರಿಗೆ ಕಲ್ತ್ಕೊಂಡದ್ದನ್ನೆಲ್ಲ ಪ್ರೆಸೆಂಟ್ ಸ್ಕಿಲ್ಗೆ ಕನೆಕ್ಟ್ ಮಾಡ್ಬೇಕು. ಮೋಟಿವೇಶನ್ ಕೊಡ್ಬೇಕು. ಕಲ್ತ್ಕೊಳ್ಳೋಕೆ ಆಸಕ್ತಿ ಬರೋ ತರ ಮಾಡ್ಬೇಕು. ಕಲ್ತ್ಕೊಂಡದ್ದಕ್ಕೆ ಪರ್ಪಸ್ ಏನು? ಆಮೇಲೆ ಪ್ರೆಸೆಂಟೇಷನ್, ಪ್ರೊಸೀಜರ್, ಇನ್ಫಾರ್ಮೇಶನ್ ಪಾಯಿಂಟ್ಸ್ ಅಥವಾ ಸೇಫ್ಟಿ ಪ್ರಿಕಾಷನ್ಸ್, ಆಮೇಲೆ ಹಿಂಟ್ಸ್. ಆಬ್ಜೆಕ್ಟಿವ್ಸ್‌ಗೆ ಸಂಬಂಧಪಟ್ಟ ಮುಖ್ಯವಾದ ಪಾಯಿಂಟ್ಸ್ ಎಲ್ಲ ಬರ್ಕೋಬೇಕು. ಪ್ರಾಕ್ಟಿಕಲ್ ವರ್ಕ್‌ಗೆ ಬೇಕಾದಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್, ಸೇಫ್ಟಿ ಪ್ರಿಕಾಷನ್ಸ್ ಇದೆಲ್ಲವನ್ನು ಕರೆಕ್ಟ್ ಆಗಿ ಬರ್ಕೋಬೇಕು. ಸಿಂಬಲ್ಸ್, ಸ್ಪಾಟ್ ಹಿಂಟ್ಸ್, ಮಾಡೆಲ್ಸ್ ಅಂಡ್ ಚಾಟ್ಸ್. 3ನೇದು ಅಪ್ಲಿಕೇಶನ್. ಕಲ್ತ್ಕೊಂಡ ವಿಷಯಗಳು ಸಾಧಾರಣ ಸಮಯದಲ್ಲೂ ಅಥವಾ ಕಷ್ಟವಾದ ಸಮಯದಲ್ಲಿ ಹೇಗೆ ಉಪಯೋಗ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೋಬೇಕು. ಟ್ರೈನೀಸ್ ಅವರ ಸಮಸ್ಯೆಗಳನ್ನ ಸಾಲ್ವ್ ಮಾಡೋಕೆ ಟ್ಯಾಲೆಂಟ್ ಇದ್ದಿರ್ಬೇಕು. ಡಿಸಿಪ್ಲಿನ್ಸ್‌ನ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್‌ನ ಫಾಲೋ ಮಾಡ್ಬೇಕು. ಕಲ್ತದ್ದನ್ನು ಅವರು ಡೆಮಾನ್ಸ್ಟ್ರೇಟ್ ಮಾಡ್ಬೇಕು. ಅದನ್ನು ಎಲ್ರಿಗೂ ಅರ್ಥ ಆಗುವ ತರನೂ ಮಾಡ್ಬೇಕು. ಡೆಮಾನ್ಸ್ಟ್ರೇಟ್ ಮಾಡುವಾಗ ತುಂಬಾ ಬುದ್ಧಿವಂತರಾಗಿ ಕ್ವಶನ್ಸ್ ಅನ್ನೆಲ್ಲ ಕೇಳ್ಬೇಕು. ಅವರ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳುವ ತರ ಟ್ರೈನೀಸ್ ಕ್ವಶನ್ ಮಾಡ್ಬೇಕು. ಸಮರಿ, ಆಬ್ಜೆಕ್ಟಿವ್ಸ್‌ಗೆ ಸಂಬಂಧಪಟ್ಟ ಸಮರಿಗಳನ್ನೆಲ್ಲ ಅವ್ರು ಕೇಳ್ಬೇಕು. 4ನೇದು ಟೆಸ್ಟ್, ಅಸೈನ್ಮೆಂಟ್. ಟ್ರೈನೀಸ್‌ಗೆ ಅವರಿಗೆ ಸರಿಯಾಗಿರುವಂತ ಟೆಸ್ಟ್ ಅನ್ನ ಕೊಡ್ಬೇಕು. ರೆಫರೆನ್ಸ್‌ಗಾಗಿ ಬುಕ್ ನೇಮ್ ಆಮೇಲೆ ಆಥರ್ ನೇಮ್. ಈಗ ನೆಕ್ಸ್ಟ್ ಸ್ಕಿಲ್, ನೆಕ್ಸ್ಟ್ ಪ್ರಾಕ್ಟಿಕಲ್ಸ್‌ಗಾಗಿ ಬೇಕಾದಂತ ವಿಷಯ. ಇದ್ರಲ್ಲಿ ಏನ್ ಕಲಿಸ್ಬೇಕು? ಫಾರ್ ಎಕ್ಸಾಂಪಲ್, ಟ್ರೇಡ್, ಎಲೆಕ್ಟ್ರಿಷಿಯನ್, ಡೇಟ್ 8th November 2023, ಡೆಮೋ ನಂಬರ್ 01, ಮಾಡ್ಯೂಲ್ ಯೂನಿಟ್ 2, ಟೈಮ್ 30 minutes. ಫಸ್ಟ್, ಪ್ರಿಪರೇಷನ್. ಸ್ಕಿಲ್, ಕಿರ್ಚಾಫ್ಸ್ ಲಾನ ವೆರಿಫಿಕೇಶನ್ ಮಾಡೋದು. 1. ಆಬ್ಜೆಕ್ಟಿವ್ಸ್. ಇದು ಡೆಮಾನ್ಸ್ಟ್ರೇಷನ್ ಆದ ನಂತರ ಅದರ ಡೀಟೇಲ್ಸ್ ಬಗ್ಗೆ ಟ್ರೈನೀಸ್‌ಗೆ ಆಮೇಲೇನೆ ಗೊತ್ತಾಗತ್ತೆ. ಕಿರ್ಚಾಫ್ಸ್ ಲಾನ ಡಯಾಗ್ರಾಮ್‌ನ ಹೇಗೆ ಡ್ರಾ ಮಾಡೋದು, ಸರ್ಕ್ಯೂಟ್‌ನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು, ಕಿರ್ಚಾಫ್ಸ್ ಕರೆಂಟ್ ಲಾ ಆಮೇಲೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾನ ಹೇಗೆ ವೆರಿಫೈ ಮಾಡೋದು. 2ನೇದು ಟೂಲ್ಸ್ ಅಂಡ್ ಅದರ್ ರಿಕ್ವೈರ್ಮೆಂಟ್ಸ್. ರೆಸಿಸ್ಟರ್, ಪಿಸಿಬಿ, ಡಾಟ್ ಮ್ಯಾಟ್ರಿಕ್ಸ್, ಸಾಲ್ಡ್ರಿಂಗ್ ಐರನ್ ಅಂಡ್ ಕನೆಕ್ಟಿಂಗ್ ವೈರ್, ಮಿಲ್ಲಿ ಅಮೀಟರ್, ವೋಲ್ಟ್ ಮೀಟರ್, ಆಮೇಲೆ ಡಿಸಿ ಮೂಲಕ ಸಿಗುವಂತ ಪವರ್ ಸಪ್ಲೈ, ಮಲ್ಟಿಮೀಟರ್ ಎಕ್ಸೆಟ್ರಾ. ಈಗ 3ನೇದು ಇಂಟ್ರೊಡಕ್ಷನ್, ರಿವ್ಯೂ. ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಂತ ಡಿವಿ ಸರ್ಕ್ಯೂಟ್ ಥಿಯರಿ, ಮೋಟಿವೇಶನ್, ಕಿರ್ಚಾಫ್ಸ್ ಲಾ, ನೆಟ್ವರ್ಕ್ ಅನಾಲಿಸಿಸ್‌ಗೆ ತುಂಬಾನೇ ಮುಖ್ಯ. 2ನೇದು ಪ್ರೆಸೆಂಟೇಷನ್, ಪ್ರೊಸೀಜರ್, ಇನ್ಫಾರ್ಮೇಶನ್ ಪಾಯಿಂಟ್ಸ್ ಆರ್ ಸೇಫ್ಟಿ ಪ್ರಿಕಾಷನ್ಸ್, ಹಿಂಟ್ಸ್. ಮೊದಲನೇದು ಚೆಕ್ ದಿ ಕಾಂಪೊನೆಂಟ್ಸ್. ಆಮೇಲೆ ಫಿಸಿಕಲ್ ಮತ್ತು ಎಲೆಕ್ಟ್ರಿಕಲ್ ವರ್ಕಿಂಗ್ ಕಂಡೀಷನ್ನ ಚೆಕ್ ಮಾಡಲೇಬೇಕು. ಇದು ತುಂಬಾನೇ ಮುಖ್ಯ. 2ನೇದು ಸರ್ಕ್ಯೂಟ್ ಡಯಾಗ್ರಾಮ್. V is equal to V1 plus V2. I equal to I1 plus I2. Procedure. Information points are safety precautions. Hints. 3ನೇದು ಸರ್ಕ್ಯೂಟ್ ಕನ್ಸ್ಟ್ರಕ್ಟ್ ಮಾಡೋದು. 1. ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಸರ್ಕ್ಯೂಟ್‌ನ ಕನ್ಸ್ಟ್ರಕ್ಟ್ ಮಾಡಬೇಕು. 2ನೇದು ಸರ್ಕ್ಯೂಟ್‌ಗೆ ಡಿಸಿ ವೋಲ್ಟೇಜ್ ಕೊಡ್ಬೇಕು. 3ನೇದು ಕರೆಂಟ್ ನೋಡಿ ಅದನ್ನು ಮಿಲಿ ಆಂಪ್ ಅಲ್ಲಿ ಬರಿಬೇಕು. 4. ವೋಲ್ಟೇಜ್ ನೋಡಿ ಅದನ್ನು ವೋಲ್ಟ್ಸ್ ಅಲ್ಲಿ ರೆಕಾರ್ಡ್ ಮಾಡಬೇಕು. 5. ಫಾರ್ಮುಲಾನ ಯೂಸ್ ಮಾಡ್ಕೊಂಡು ವೋಲ್ಟೇಜ್ ಅಂಡ್ ಕರೆಂಟ್‌ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟೇಬಲ್ ಕಾಲಮ್ ಅಲ್ಲಿ ರೀಡಿಂಗ್‌ನ ರೆಕಾರ್ಡ್ ಮಾಡಿ. 4ನೇದು ಸೇಫ್ಟಿ ಪ್ರೊಟೆಕ್ಷನ್ಸ್. 1. ಕಾಂಪೊನೆಂಟ್ಸ್‌ನ ಕನೆಕ್ಟ್ ಮಾಡುವಾಗ ಜಾಗೃತಿಯಾಗಿ ಇರಬೇಕು. ಪವರ್ ಸಪ್ಲೈ ಆಗ ಇರಬಾರ್ದು. 2ನೇದು ಆಂಪ್ ಮೀಟರ್ ಮತ್ತು ವೋಲ್ಟ್ ಮೀಟರ್ ಕನೆಕ್ಷನ್ಸ್ ಎರಡು ಕರೆಕ್ಟ್ ಆಗಿ ಫಿಕ್ಸ್ ಆಗಿರಬೇಕು. ಅಪ್ಲೈಡ್ ವೋಲ್ಟೇಜ್, ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟೆನ್ಸ್, ಕರೆಂಟ್. 3ನೇದು ಅಪ್ಲಿಕೇಶನ್. 1. ರೀಡಿಂಗ್ಸ್‌ನ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಅಂತ ಟ್ರೈನೀಸ್‌ಗೆ ಹೇಳ್ಬೇಕು. ಸಮರೈಸ್ ದ ಸ್ಕಿಲ್. ನೀವು ಕಿರ್ಚಾಫ್ಸ್ ಲಾನ ಕಲ್ತ್ಕೊಂಡಿದ್ದೀರಾ. ಈ ಲಾನ ನೀವು ವೆರಿಫೈ ಕೂಡ ಮಾಡಿದ್ರಾ. KCL ಮತ್ತು KVL. 4ನೇದು ಟೆಸ್ಟ್. ಅಸೈನ್ಮೆಂಟ್. 1. ಆರಿನ ವ್ಯಾಲ್ಯೂ ಹೇಳ್ಬೇಕು. ಅಂದ್ರೆ 1 ಈಕ್ವಲ್ಸ್ ಟು 10 ಮಿಲಿಯಾಂಪ್ಸ್, ಆಮೇಲೆ V ಈಕ್ವಲ್ಸ್ ಟು 20 ವೋಲ್ಟ್ಸ್ ಅನ್ನ. ರೆಫರೆನ್ಸ್ NIMI M ಫಸ್ಟ್ ಇಯರ್ ಟ್ರೇಡ್ ಪ್ರಾಕ್ಟಿಕಲ್. ನೆಕ್ಸ್ಟ್ ಲೆಸನ್ ಕಂಡಕ್ಟರ್ ಜಾಯಿಂಟ್. ಸರ್, ಇಷ್ಟರೊಳಗೆ ನಾವು ಏನ್ ಕಲ್ತ್ಕೊಂಡಿದೀವೋ ಅದನ್ನೊಮ್ಮೆ ನೋಡೋಣ.
ಡೆಮೋ ಪ್ಲಾನ್ ಜೊತೆ ಈ ಅದ್ಭುತವಾದ ವಿಡಿಯೋ, ಅದರಲ್ಲಿ ಈ ಡೆಫಿನಿಷನ್, ಇಂಪಾರ್ಟೆನ್ಸ್ ಮತ್ತು ಕಾಂಪೊನೆಂಟ್ಸ್ ಬಗ್ಗೆ ಚೆನ್ನಾಗಿ ಕಲ್ತಿದ್ದೀವಿ. 4 ಸ್ಟೆಪ್ಸ್ ಅಲ್ಲಿ ಪ್ರಿಪೇರ್ ಮಾಡೋದು: ಡೆಮಾನ್ಸ್ಟ್ರೇಷನ್, ಇಮಿಟೇಷನ್, ಪ್ರಾಕ್ಟೀಸ್ ಆರ್ ಎವ್ಯಾಲ್ಯೂಯೇಷನ್. ಒಂದೊಂದು ಸಬ್ಜೆಕ್ಟಿನಲ್ಲಿ ಆಬ್ಜೆಕ್ಟಿವ್ಸ್, ಟೂಲ್ಸ್, ಇಂಟ್ರೊಡಕ್ಷನ್, ಪ್ರೊಸೀಜರ್ಸ್, ಇನ್ಫಾರ್ಮೇಶನ್ ಪಾಯಿಂಟ್ಸ್, ಆಮೇಲೆ ಸೇಫ್ಟಿ ಪ್ರಿಕಾಷನ್ಸ್ ಅಂಡ್ ಕ್ವಶನ್ಸ್. ಪ್ರಾಕ್ಟೀಸ್ ಅಂಡ್ ಎವ್ಯಾಲ್ಯೂಯೇಷನ್ ಸ್ಟೆಪ್ ನೋಡಿದ್ರೆ ಟ್ರೈನೀಸ್ನ ಸ್ವತಂತ್ರವಾಗಿ ಮಾಡೋಕೆ ಬಿಡತ್ತೆ. ಅವ್ರು ಕಲ್ತ್ಕೊಳ್ಳೋಕೆ ಯೂಸ್ಫುಲ್ ಆಗಿಯೂ ಇದೆ. ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.